ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶಮಾ. ಈ ಹೊಲಿಗೆ ಅಥವಾ ಈ ಸ್ಟಿಚಿಂಗ್ ರಿಲೇಟೆಡ್ ವಿಡಿಯೋಸ್ನ ನಾನು ಇನ್ಮೇಲೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಾನು ಒಂದು 5-6 ವರ್ಷಗಳಿಂದ ಈ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಹಳ್ಳಿಗಳ ಕಡೆ ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ನಮ್ಮ ಸಿಟೀಸ್ನಲ್ಲೂ ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಹೊಲಿಗೆ ಬಗ್ಗೆ. ಹಾಗಾಗ್ಬಿಟ್ಟು ಇದನ್ನ ಇನ್ನೂ ಹೆಚ್ಚು ಹೆಣ್ಮಕ್ಳಿಗೆ ಈ ವಿದ್ಯೆ ತಲುಪಬೇಕು ಅನ್ನೋ ಒಂದು ಕಾರಣದಿಂದ ನಾನು ಇದನ್ನ ಆನ್ಲೈನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಮೂಲಕ. ಸೊ ನಮ್ಮ ಹೆಣ್ಮಕ್ಳಿಗೆ ನಾರ್ಮಲ್ ಆಗಿ ಏನಾಗುತ್ತೆ, ಹೊರಗೆ ಹೋಗಿ ಕೆಲಸ ಮಾಡೋದು ಬಹಳ ಜನರಿಗೆ ಕಷ್ಟ ಆಗುತ್ತೆ. ಮಕ್ಳು ಸಣ್ಣವರು ಅಥವಾ ಮನೇಲಿ ಬಿಡಲ್ಲ, ಅಥವಾ ಯಾವ್ದಾವುದೋ ಸಮಾಜದ ಒಂದು ಸ್ಟ್ರಕ್ಚರಿಗೆ ಒಳಗಾಗಿ ನಾವು ಕಷ್ಟಪಡ್ತಾ ಇರ್ತೀವಿ ಹೆಣ್ಮಕ್ಳು. ಸೊ ಅಂಥವರಿಗೆ ಮನೆಯಲ್ಲೇ ಕೂತ್ಕೊಂಡು ಕಲಿಬೇಕು ಅನ್ನೋದು ನನ್ನ ಈ ವಿಡಿಯೋ ಮಾಡ್ತಾ ಇರುವ ಉದ್ದೇಶ. ಆದ್ರೆ ನಾವೀಗ ಯೂಟ್ಯೂಬ್ ನಲ್ಲಿ ಸಿಗೋ ಬಹಳ ಚಾನಲ್ಸ್ ಏನ್ ಮಾಡ್ತಾರೆ, 15 ನಿಮಿಷಕ್ಕೆ ಬ್ಲೌಸ್ ಕಲೀರಿ, ಅರ್ಧ ಗಂಟೆಲಿ ಕುರ್ತಾ ಕಲೀರಿ ಅಂತ ಎಲ್ಲ ವಿಡಿಯೋಸ್ ಹಾಕ್ತಾರೆ. ಅರ್ಧ ಗಂಟೆಯಲ್ಲಿ ನಿಮ್ಗೆ ಯಾವ ವಿದ್ಯೆಯನ್ನು ಕಲಿಯಕ್ಕಾಗಲ್ಲ, ಅಥವಾ ನೀವು ಅರ್ಧ ಗಂಟೆಲಿ ಆ ವಿದ್ಯೆಯನ್ನು ಕಲ್ತ್ರೆ ಅದರಲ್ಲಿ ನೀವು ನಿಪುಣರಾಗಕ್ಕೆ ಸಾಧ್ಯ ಇಲ್ಲ. ಯಾವುದೇ ವಿದ್ಯೆ ಅಂದ್ರೂ ಅದ್ರ ಬೇಸ್ಮೆಂಟ್ ಬಹಳ ಗಟ್ಟಿಯಾಗಿರ್ಬೇಕು, ಬಹಳ ಸ್ಟ್ರಾಂಗ್ ಆಗಿರ್ಬೇಕು. ಆ ಬೇಸ್ಮೆಂಟ್ ಅನ್ನು ಗಟ್ಟಿಯಾಗೋ ಕೆಲಸವನ್ನು ನಾನು ಇವತ್ತು ಮಾಡಬೇಕು ಅಂತ ಡಿಸೈಡ್ ಮಾಡಿ ಈ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ. ಇದು ನನ್ನ ಸೋಯಿಂಗ್ ರಿಲೇಟೆಡ್ ಫಸ್ಟ್ ವಿಡಿಯೋ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಫಸ್ಟ್ ನೀವು ಕಲಿಬೇಕಾಗಿರೋದು ನಮ್ಗೆ ಯಾವ ಟೂಲ್ಸ್ ಬೇಕು ಸ್ಟಿಚಿಂಗ್ ಮಾಡಕ್ಕೆ, ಬೇಸಿಕ್ ಆಗಿ ನಮ್ಗೆ ಏನ್ ಬೇಕು ಅಂತ. ನಾನು ಇದನ್ನ 2 ಕ್ಯಾಟಗರಿ ಆಗಿ ಹೇಳ್ತಾ ಇದ್ದೀನಿ, 2 ಅಥವಾ 3 ಅಂತಾನೆ ಹೇಳ್ಬೋದು. ಒಂದು ಏನು, ನಿಮ್ಮ ಹತ್ರ ಹಣ ಇಲ್ಲ, ನಿಮ್ಗೆ ಯಾವ ಫೈನಾನ್ಷಿಯಲ್ ಬ್ಯಾಕಪ್ ಕೂಡ ಇಲ್ಲ, ಮತ್ತು ನೀವು ಹಣವನ್ನು ಬೇರೆ ಯಾರಿಗೂ ಕೇಳಕ್ಕೂ ಆಗಲ್ಲ, ಮಿನಿಮಮ್ ಅಲ್ಲಿ ಎಷ್ಟರಿಂದ ಸ್ಟಾರ್ಟ್ ಮಾಡಕ್ಕಾಗತ್ತೆ ಅಂತ ನಿಮ್ ಕ್ವಶನ್ ಇದ್ರೆ ಅದಕ್ಕೂ ನಾನು ಆನ್ಸರ್ ಹೇಳ್ತೀನಿ. ಅಥವಾ ನೀವು ಆಲ್ರೆಡಿ ಟೈಲರಿಂಗ್ ಮಾಡ್ತಾ ಇದ್ದೀವಿ, ಬಟ್ ನಾವ್ ಇನ್ನೂ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಾಗ್ಬೇಕು, ಇನ್ನೂ ಸ್ವಲ್ಪ ಫೈನ್ ಫಿನಿಶ್ ಬರಬೇಕು, ನಮ್ಗೆ ಇಂಪ್ರೂವ್ ಆಗ್ಬೇಕು ಅನ್ನೋರಿಗೆ ಕೂಡ ಕೆಲವು ಸೆಟ್ ಆಫ್ ಟೂಲ್ಸ್ ಹೇಳ್ತೀನಿ. ಇನ್ನು ಆಲ್ರೆಡಿ ಟೈಲರಿಂಗ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅನ್ನೋರಿಗೆ ಕೆಲವು ಫಿನಿಶಿಂಗ್ ಟೂಲ್ಸ್ ಅಥವಾ ಕೆಲವು ಅಡ್ವಾನ್ಸ್ಡ್ ಟೂಲ್ಸ್ ಮತ್ತು ಕೆಲವು ಟೂಲ್ಸ್ ನಾರ್ಮಲ್ ಆಗಿ ನಮಗೆ ಟೈಲರಿಂಗ್ ಸ್ಕೂಲಲ್ಲಿ ಟೈಲರಿಂಗ್ ಟೀಚರ್ಸ್ ಹೇಳ್ಕೊಡಲ್ಲ. ಈಗ ತುಂಬಾ ಜನ, ಈಗ ನಾನು ಸಿಕ್ಕಿರೋ ಬಹಳಷ್ಟು ಜನ 1 ತಿಂಗಳು 2 ತಿಂಗಳು 3 ತಿಂಗಳು ಕೋರ್ಸ್ಗಳನ್ನ ಮಾಡ್ಕೋತಾರೆ, 6 ತಿಂಗಳನ್ನ ಮಾಡ್ಕೋತಾರೆ. ಇದರಲ್ಲಿ ಯಾವ ಬೇಸ್ಮೆಂಟ್ ಕೂಡ ಸಿಗಲ್ಲ. ಈಗ ನಾನು ಫ್ಯಾಷನ್ ಡಿಸೈನಿಂಗ್ ಅನ್ನು 7 ವರ್ಷ ಸ್ಟಡಿ ಮಾಡಿದ್ದೀನಿ, ಡಿಪ್ಲೊಮೊ, ಡಿಗ್ರಿ ಮತ್ತು MSc. ಅದೆಲ್ಲದರಲ್ಲೂ ಬೇಸ್ ತುಂಬಾ ಸ್ಟ್ರಾಂಗ್ ಆಗಿ ಸಿಗುತ್ತೆ. ಹಾಗಾಗ್ಬಿಟ್ಟು ನೀವು ಅಡ್ವಾನ್ಸ್ಡ್ ಯಾವ ತರದ ಗಾರ್ಮೆಂಟ್ಸ್ ಬೇಕಾದ್ರೂ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಬಟ್ ಈ 6 ತಿಂಗಳ ಕೋರ್ಸ್ ಅಲ್ಲಿ ಏನ್ ಲ್ಯಾಕ್ ಆಗುತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ಬೇಸ್ ಚೆನ್ನಾಗಿ ಕೊಟ್ಟಿರಲ್ಲ. ಹಾಗಾಗ್ಬಿಟ್ಟು ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ 3 ಕ್ಯಾಟಗರಿವರೆಗೂ ಇದು ಯೂಸ್ ಆಗುತ್ತೆ. ನಾನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಶೋ ಮಾಡ್ತಾ ಇರ್ತೀನಿ. ಅಂದ್ರೆ ಒಂದೇ ಸಲ ನಿಮ್ಗೆ ರೆಡ್ ಕಾರ್ಪೆಟ್ ಗೌನ್ ಹೇಳ್ಕೊಡಕ್ ಆಗಲ್ಲ. ಯಾಕಂದ್ರೆ ನಾನು ಇವಾಗ ಶುರು ಮಾಡ್ತಾ ಇರೋದು ಒಂದು ಹಳ್ಳಿಯ ಅಥವಾ ಎಲ್ಲೇ ನಗರದ ಮಹಿಳೆ ಆಗ್ಲಿ, ಅವರು ಮನೆಯಲ್ಲಿ ಅವರಿಗೆ ಈ ವಿದ್ಯೆ ಕಲಿಲೇಬೇಕು ಮತ್ತು ಇದರಿಂದ ನಾವು ಹಣ ಗಳಿಸಬೇಕು, ಇದರಿಂದ ಒಂದ್ ಸ್ವಲ್ಪ ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು ಅಥವಾ ಅವ್ರಿಗವ್ರು ಹೆಲ್ಪ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಯಾರ್ಯಾರಿಗಿದೆಯೋ ಅಂತವ್ರು ದಯಮಾಡಿ ನಮ್ ಜೊತೆ ನಮ್ ಜರ್ನಿಯಲ್ಲಿ ಬನ್ನಿ. ನಿಮ್ಗೆ ಖಂಡಿತ ಉಪಯೋಗ ಆಗತ್ತೆ. ಈಗ ಹೆಣ್ಮಕ್ಳಿಗೆ ಯಾರ ಹತ್ರ ಮಷಿನ್ಸ್ ಇದೆ, ಪೆಡ್ಲಿಂಗ್ ಮಷಿನ್ಸ್ ನಿಮ್ಗೆ ಬೇಕೇ ಬೇಕು ಅನ್ನುವಂಥ ಟೂಲ್ಸ್, ಒಂದು ಈ ಕತ್ರಿ, ಮೆಜರಿಂಗ್ ಟೇಪ್ ಮತ್ತು ಸೀಮ್ ರಿಪ್ಪರ್ಸ್. ಓಕೆ, ಇದನ್ನ ಬಿಟ್ಟು ನೀವು ಬೇಕಿದ್ರೆ ಈ ತರ ಒಂದು ಸ್ಟ್ರೈಟ್ ಸ್ಕೇಲ್ ತಗೋಬಹುದು, ಫ್ರೆಂಚ್ ಕರ್ವ್ ತಗೋಬಹುದು. ಇಷ್ಟು ಟೂಲ್ಸ್ ಇದೆಯಲ್ಲ, ಇದು ಬೇಸಿಕ್ ಟೂಲ್ಸ್, ನಿಮ್ಗೆ ಬೇಕೇ ಬೇಕು. ಇದ್ರ ಜೊತೆಗೆ ಒಂದು ಮಾರ್ಕಿಂಗ್ ಚಾಕ್ ಕೂಡ ಬೇಕಾಗತ್ತೆ. ಇದು ಮಾರ್ಕಿಂಗ್ ಚಾಕಿನ ಬಾಕ್ಸ್, ಮಾರ್ಕಿಂಗ್ ಚಾಕ್ ಬೇಕಾಗತ್ತೆ. ಅಥವಾ ಇದು ಬರೀ ₹2 ಅಷ್ಟೇ ಇದು ಸಿಗೋದು. ಇದ್ರದ್ದು ಕೆಲವು ಪ್ರಾಬ್ಲಮ್ಸ್ ಆಗತ್ತೆ. ನಾನು ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಯಾಕಂದ್ರೆ ಇದು ಒಂದ್ 2-3 ಡ್ರೆಸ್ಸಸ್ ಡ್ರಾಫ್ಟಿಂಗ್ ಮಾಡಿದ ತಕ್ಷಣ ಇದು ಮಂಡಾಗೋಗುತ್ತೆ. ಇದನ್ನ ಶಾರ್ಪ್ ಮಾಡಬೇಕು ಅಂದ್ರೆ ತುಂಬಾ ಸುಲಭವಾದ ಒಂದು ವಿಧಾನ ಇದೆ, ಅದನ್ನ ಮಾಡಿಸ್ತೀನಿ. ಸೊ ಇದು ನಮ್ಮ ಬೇಸಿಕ್ ಟೂಲ್, ಇಷ್ಟು ನಮ್ಗೆ ಬೇಕೇ ಬೇಕು. ನೆಕ್ಸ್ಟ್ ಇಷ್ಟು ನಮ್ಮ ಹತ್ರ ಇದೆ, ನಮ್ಮ ವರ್ಕ್ ನ ಇಂಪ್ರೂವ್ ಮಾಡ್ಕೋಬೇಕು, ನೀವು ಏನೇನ್ ತಗೋಬೇಕು ಅಂದ್ರೆ ಇದಿಷ್ಟು ನಿಮ್ ಹತ್ರ ಇರ್ಲೇಬೇಕು. ಇದ್ರ ಜೊತೆ ಕಟಿಂಗ್ ಟೂಲ್ ಯಾವ್ದು? ಈಗ ನಿಮ್ಗೆ ಒಂದಲ್ಲ ಒಂದ್ 2-3 ಬಟ್ಟೆ ಒಂದೇ ಸಲ ಒಂದೇ ಕಸ್ಟಮರ್ ಕೊಟ್ರು, ಅವಾಗ ನೀವು ಈ ಸಿಸರ್ಸ್ ನಲ್ಲಿ ಕಟ್ ಮಾಡಕ್ ಬರಲ್ಲ.
ಸ್ವಲ್ಪ ದೊಡ್ಡ ಸೈಜಿನ ಸಿಸರ್ಸ್ ತಗೊಂಡ್ರೆ ನೀವು ಒಂದೇ ಸಲ 8-10 ಲೇಯರ್ಸ್ ಫ್ಯಾಬ್ರಿಕ್ ಇದರಲ್ಲಿ ಕಟ್ ಮಾಡ್ಕೋಬಹುದು. ಈ ತರ ಒಂದು ಕಟರ್ ತಗೊಳ್ಬೇಕಾಗುತ್ತೆ. ಇದು ನಿಮ್ಮ ಮಷೀನಿಗೆ ಕಟ್ಟಿ ಇಡಬೇಕು ಯಾವಾಗ್ಲೂ. ಇದು ಯಾವಾಗ್ಲೂ ಮಿಸ್ ಆಗ್ತಾ ಇರುತ್ತೆ. ಇದನ್ನ ಒಂದು ದಾರ ಹಾಕಿ ಮಷೀನಿಗೆ ಕಟ್ಬಿಡಿ. ಸೀಮ್ ರಿಪ್ಪರ್ಸ್ ಅಂಡ್ ಇದು ನಮ್ಮ ಅಡ್ವಾನ್ಸ್ಡ್ ಟೂಲ್. ಲೈಕ್ ನಾನು ಹೇಳಿದ್ನಲ್ಲ, ಆಲ್ರೆಡಿ ತುಂಬಾ ಇದೆ ಅವ್ರ ಹತ್ರ, ತುಂಬಾ ಆರ್ಡರ್ಸ್ ಬರ್ತಾ ಇದೆ. ಇದು ನಾರ್ಮಲ್ ಆಗಿ ಕ್ವಿಲ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ನಾನು ಇದನ್ನ ಆಮೇಲೆ ಹೇಳ್ತೀನಿ. ಇದಿಷ್ಟು ನಮ್ಮ ಕಟಿಂಗ್ ಟೂಲ್ ಆಯ್ತು. ಇವಾಗ ನಮಗೆ ಮೆಜರ್ ಮಾಡಬೇಕು. ಮೆಜರಿಂಗ್ ಅದು ತುಂಬಾ ಇಂಪಾರ್ಟೆಂಟ್. ಒಂದು ಟೇಪ್, ಹೌದು ಟೇಪ್ ತುಂಬಾ ಇಂಪಾರ್ಟೆಂಟ್, ಬೇಕೇ ಬೇಕು. ಇದರ ಜೊತೆನಲ್ಲಿ ನಮಗೆ ಕೆಲವು ಬೇಸಿಕ್ ಟೂಲ್ಸ್ ಅಂತಾನೆ ಹೇಳ್ಬೋದು, ಅದು ನಮಗೆ ಬೇಕಾಗುತ್ತೆ. ಅದು ಏನೇನು ಅಂದ್ರೆ, ಒಂದು ಲಾಂಗ್ ಸ್ಕೇಲ್, ವುಡನ್ ಸ್ಕೇಲ್ ಇದು. ಇನ್ನೊಂದು ಇದು ಹಿಪ್ ಕರ್. ನೋಡಿ, ಇದು ಎರಡೂ ಸೈಡ್ ನಲ್ಲಿ ಈ ತರ ಕರ್ವ್ ಇರುತ್ತೆ. ಇದರಲ್ಲಿ 2 ತರ ಸ್ಕೇಲ್ಸ್ ಇದೆ, ಒಂದು ಹಿಪ್ ಕರ್, ಆರ್ಮ್ ಕರ್. ಓಕೆ, ತುಂಬಾ ನಂಗೆ ಆಕ್ಚುಲಿ ತುಂಬಾ ವರ್ಷಗಳು ಏನು ಅಂತಾನೆ ಗೊತ್ತಿರ್ಲಿಲ್ಲ. ಸುಮ್ಮನೆ ತಗೊಳ್ಳಿ ಅಂತ ಹೇಳಿದ್ರು, ತಗೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ವಿ. ಏನಕ್ಕೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಆಮೇಲೆ ನಾನ್ ಯಾವಾಗ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ನೋ, ಆಮೇಲೆ ನಾನ್ ಯಾವಾಗ ಡ್ರೆಸ್ಸಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಗೊತ್ತಾಯ್ತು. ಇದು ಆರ್ಮ್ ಕರ್, ಈ ಸ್ಲೀವ್ಸ್ ನ ಕಟಿಂಗ್ ಮಾಡುವಾಗ ಯೂಸ್ ಮಾಡ್ತೀವಿ ಇದನ್ನ. ಇದು ಹಿಪ್ ಕರ್, ಪ್ಯಾಂಟ್, ಟ್ರೌಸರ್ಸ್, ಈಗ ಸಿಗಾರ್ ಪ್ಯಾಂಟ್ಸ್, ಪೆನ್ಸಿಲ್ ಪ್ಯಾಂಟ್ಸ್ ಇದೆಲ್ಲ ತುಂಬಾ ಓಡ್ತಾ ಇದೆ ಮಾರ್ಕೆಟ್ ಅಲ್ಲಿ. ಅವನ್ನ ಕಟಿಂಗ್ ಮಾಡೋ ಟೂಲ್ಸ್. ಇದೆಲ್ಲ ಬೇಸಿಕ್ ಟೂಲ್ಸ್. ಓಕೆ, ನೀವು ಇದನ್ನ ಇಟ್ಕೋಬೇಕಾಗತ್ತೆ. ಅಡ್ವಾನ್ಸ್ಡ್ ಟೂಲ್ಸ್ ಅಂದ್ರೆ, ಈಗ ಓಕೆ ನೀವು ಅನುಕೂಲಸ್ಥರು, ನೀವು ತಗೊಳ್ಬಹುದು, 400-500 ರೂಪಾಯಿ ಕೊಟ್ಟು ತಗೋಬಹುದು ಸ್ಕೇಲ್ನ ಅಂತ ಇದ್ರೆ, ಅಥವಾ ನಿಮ್ಮ ಹತ್ರ ಇಲ್ಲ ಅಂದ್ರೂ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದ್ರೆ ಈ ಸ್ಕೇಲು, ನೀವು ಬೇಕಾದ್ರೆ ದುಡ್ಡು ಕೂಡಿಟ್ಬಿಟ್ಟು ಇದನ್ನ ತಗೊಳ್ಳಿ. ನಾನ್ ಸಜೆಸ್ಟ್ ಮಾಡ್ತೀನಿ, ಪ್ರತಿಯೊಬ್ರು ಟೈಲರಿಂಗ್ ಮಾಡೋರು ಇದನ್ನ ಇಟ್ಕೊಳ್ಳೇಬೇಕು. ಇದು ನೋಡಿ, ಈ ತರ ಸ್ಕ್ವೇರ್ಸ್ ಅಲ್ಲಿ ಬರುತ್ತೆ. ಈ ಇಂಚ್ ಸ್ಕೇಲ್ ಇದು. ಇದ್ರಲ್ಲಿ ಏನಾಗುತ್ತೆ, ನಿಮ್ಗೆ ಪ್ಯಾರಲಲ್ ಲೈನ್ಸ್ ಅಂಡ್ ಡಯಾಗನಲ್ ಲೈನ್ಸ್ ಬಹಳ ಅಕ್ಯುರೇಟ್ ಆಗಿ ಸಿಗುತ್ತೆ. ನಮ್ಗೆ ನಾರ್ಮಲ್ ಆಗಿ ಸ್ಟ್ರೈಟ್ ಲೈನ್ ಅಂತ ನಾವು ಈ ಸ್ಕೇಲ್ ಅಲ್ಲೋ ಅಥವಾ ಟೇಪ್ ನಲ್ಲೋ ಡ್ರಾಫ್ಟಿಂಗ್ ಮಾಡುವಾಗ ಯೂಸ್ ಮಾಡ್ಕೊಂಡ್ರೆ ಸ್ವಲ್ಪ 1 mm, 2 mm, 3 mm ನಷ್ಟು ಮೇಲೆ ಕೆಳಗೆ ಆಗುತ್ತೆ. ಸ್ವಲ್ಪ ಸೊಟ್ಟ ಆಗ್ಬಿಡುತ್ತೆ ಡ್ರಾಫ್ಟ್ ಮಾಡುವಾಗ. ಆದ್ರೆ ಈ ಸ್ಕೇಲ್ ಇಟ್ಕೊಂಡು ನಾವು ಕುರ್ತಾ ಆಗ್ಲಿ, ಯಾವ ಗಾರ್ಮೆಂಟ್ಸ್ ಆದ್ರೂ ಆಗ್ಲಿ, ನಾವು ಡ್ರಾಫ್ಟಿಂಗ್ ಮಾಡುವಾಗ ನಿಮ್ಗೆ 1 mm ಕೂಡ ಆಚೆ ಈಚೆ ಆಗಲ್ಲ, ಅಕ್ಯುರೇಟ್ ಆಗಿ ಕಟಿಂಗ್ ಬರುತ್ತೆ. ಮತ್ತು ಈ ಸ್ಕೇಲ್ ಅನ್ನು ತಗೊಳ್ಬಹುದು. ಇದ್ರಲ್ಲೂ ಸೇಮ್ ಈ ಕರ್ವ್ ಕೂಡ ಸಿಗುತ್ತೆ ನಮ್ಗೆ. ಈ ಸ್ಲೀವ್ ಆರ್ಮ್ ಹೋಲ್ ಏನ್ ಕರ್ವ್ ಇದೆ, ಆ ಕರ್ವ್ ನಮ್ಗೆ ಈ ಸ್ಕೇಲ್ ನಲ್ಲೂ ಸಿಕ್ಬಿಡುತ್ತೆ. ಒಂದೇ ಟೂಲ್ ನಾವು ರಿಪ್ಲೇಸ್ ಮಾಡ್ಕೋಬಹುದು. ಇದು ಈ ಸ್ಕೇಲ್ ಮತ್ತು ಈ ಟೂಲ್, ಈ ಆರ್ಮ್ ಸ್ಕೇಲ್, ಇವೆರಡನ್ನು ರಿಪ್ಲೇಸ್ ಮಾಡ್ಕೋಬಹುದು ಇದು ಒಂದರಿಂದ. ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂದ್ರೆ, ಇವೆರಡು ನೀವು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದಿಷ್ಟಾದ್ಮೇಲೆ ಈಗ ಮಾರ್ಕಿಂಗ್ ಟೂಲ್ಸ್ ಅಂತ, ಮಾರ್ಕಿಂಗ್ ಮತ್ತು ನಾವೀಗ ಕಟ್ ಮಾಡುವ ಏನು ಇದಿದೆ ಕಾಂಪೋನೆಂಟ್ಸ್ ಇದೆ, ಅವುಗಳನ್ನ ಮಾರ್ಕ್ ಮಾಡಬೇಕಾಗತ್ತೆ. ಅವುಗಳನ್ನ ಒಂದ್ ಕಡೆ ಇಡಬೇಕಾಗತ್ತೆ. ಈಗ ಒಂದು ಡ್ರೆಸ್ ಅಂದ್ರೆ ಆ ಡ್ರೆಸ್ಸಿಗೆ ನೆಕ್ ಕಟಿಂಗ್ ಇರುತ್ತೆ, ಆ ನೆಕ್ಗೆ ಸ್ಲೀವ್ ಕಟಿಂಗ್ ಇರುತ್ತೆ, ಅದ್ರದ್ದು ಪ್ಯಾಂಟ್ ಇರುತ್ತೆ, ಅದ್ರದ್ದು ಲೈನಿಂಗ್ ಪೀಸ್ ಇರುತ್ತೆ. ಇವೆಲ್ಲವನ್ನು ಒಂದ್ ಕಡೆ ಇಡಬೇಕು. ಆ ತರದಕ್ಕೆ ನೀವು ಈ ತರ ಕ್ಲಿಪ್ಸ್ ಯೂಸ್ ಮಾಡಬಹುದು, ಅಥವಾ ಈ ಪುಷ್ಪಿನ್ಸ್ ಯೂಸ್ ಮಾಡ್ಕೋಬಹುದು. ಇದು ಒಂದು ಬಹಳ ಯೂಸ್ಫುಲ್ ಆದಂತ ಟೂಲ್ ಇದು. ಆಮೇಲೆ ಈಗ ನಾರ್ಮಲ್ ಆಗಿ ಟೈಲರಿಂಗ್ ಕ್ಲಾಸಸ್ ಅಲ್ಲಿ ಏನ್ ಹೇಳ್ಬಿಡ್ತಾರೆ, ಗುಂಡ್ಪಿನ್ ತಗೊಳ್ಳಿ ಅಂತಾರೆ. ಇದರಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಇದು ಬಹಳ ಅಗಲ, ಇದು ಸೂಜಿ ಇದ್ರಿಲ್ಲ, ಶಾರ್ಪ್ ಇಲ್ಲ. ಅದೇ ಇದ್ರದಾದ್ರೆ ಬಹಳ ಸಣ್ಣಗಿದೆ ಈ ಸೂಜಿ, ಡೇಂಜರ್, ಮಕ್ಳ ಕೈಲಿ ಎಲ್ಲ ಕೊಡಬಾರ್ದು. ಆದರೆ ಇದನ್ನ ನೀವು ಟೈಲರಿಂಗ್ ಮಾಡುವಾಗ ಯೂಸ್ ಮಾಡಿ. ಇದರಲ್ಲಿ ಏನಾಗುತ್ತೆ, ಒಂದು ದೊಡ್ಡ ಹೋಲ್ ಬಿಡುತ್ತೆ ಬಟ್ಟೆ ಮೇಲಾಗ್ಲಿ, ಅಥವಾ ನಾನು ಪೇಪರ್ ಪ್ಯಾಟರ್ನ್ ನಿಂದ ಬಟ್ಟೆಗೆ ಹೆಂಗ್ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಕ್ಲಾಸಸ್ ನೆಕ್ಸ್ಟ್ ತಗೊಳ್ತೀನಿ. ಆ ಟೈಮ್ ನಲ್ಲಿ ಇದನ್ನ ಯೂಸ್ ಮಾಡಿದ್ರೆ ಬಟ್ಟೆನೂ ತುತ್ತಾಗುತ್ತೆ, ನಿಮ್ಮ ಪೇಪರ್ ಪ್ಯಾಟರ್ನ್ ಕೂಡ ಹರಿದು ಹೋಗುತ್ತೆ. ಸೊ ನೀವು ಇದನ್ನ ಯೂಸ್ ಮಾಡಕ್ ಹೋಗ್ಬೇಡಿ, ಇವುಗಳನ್ನ ಮಾತ್ರ ಯೂಸ್ ಮಾಡಿ. ಇದು ಪುಷ್ಪಿನ್ಸ್. ಓಕೆ, ದೆನ್ ಆಕ್ಚುಲಿ ಮಾರ್ಕಿಂಗ್ ಮಾಡ್ಲಿಕ್ಕೆ, ಈಗ ಡ್ರಾಫ್ಟ್ ಮಾಡಕ್ಕೆ ಪೇಪರ್ ಮೇಲೆ ನಾವು ಪೆನ್ಸಿಲೋ ಪೆನ್ನೋ ಏನೋ ಒಂದು ತಗೊಂಡು ಮಾಡ್ಬಿಡ್ಬೋದು. ಆದ್ರೆ ಬಟ್ಟೆ ಮೇಲೆ ಡ್ರಾಫ್ಟ್ ಮಾಡಬೇಕು. ಕೆಲವು ಸಲ ಡೈರೆಕ್ಟ್ ಆಗಿ ಬಟ್ಟೆ ಮೇಲೆ ಮಾಡಕ್ಕಿರುತ್ತೆ, ಕೆಲವು ಸಲ ಈ ಫ್ಯಾಬ್ರಿಕ್ನ ಟಾಪ್ ಪೋರ್ಷನ್ ಅಲ್ಲೇ ಮಾಡಕ್ಕಿರುತ್ತೆ, ಅಂದ್ರೆ ಹೊರಗೆ ಕಾಣುವ ಭಾಗಕ್ಕೆ ಮಾಡ್ಬೇಕಿರುತ್ತೆ. ಅದು ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಒಂದು
ಈ ವ್ಯಾಕ್ಸ್ನಿಂದ ಮಾಡಿರುವ ಚಾಕ್ನ ನೀವು ಯೂಸ್ ಮಾಡ್ಬೋದು. ಓಕೆ, ಇದರಲ್ಲಿ ಏನಾಗುತ್ತೆ, ನೀವು ಟಾಪಲ್ಲೇ ಇದನ್ನ ಫ್ಯಾಬ್ರಿಕ್ನ ರೈಟ್ ಸೈಡ್ ಅಲ್ಲೇ ಇದರಲ್ಲಿ ಬರದ್ರೂ ಐರನ್ ಮಾಡಿದ ತಕ್ಷಣ ಇದು ಮೆಲ್ಟ್ ಆಗಿ ಹೊಟ್ಟೋಗುತ್ತೆ. ಒಂದು ಇನ್ನೊಂದು ಏನ್ ಮಾಡ್ಬೋದು, ಇದು ಮತ್ತು ಇದೇನಿದೆ ರಿಫಿಲ್ ಇದೆಯಲ್ಲ, ಇದು ವಾಟರ್ ಸಾಲ್ಯೂಬಲ್ ಇಂಕ್ಸ್ ಮತ್ತು ಹೀಟ್. ಇದು ಏನಾಗುತ್ತೆ, ಇದರಲ್ಲಿ ನೀವು ಬರೆದು ಕೆಲವು ಈಗ ಪಾಕೆಟ್ಸ್ ಮಾರ್ಕಿಂಗ್ ಮಾಡಬೇಕಾಗತ್ತೆ, ಜಿಪ್ಪರ್ ಮಾರ್ಕಿಂಗ್ ಮಾಡಬೇಕಾಗತ್ತೆ, ಅಥವಾ ಕೆಲವು ಮಾರ್ಕಿಂಗ್ಸ್ ಅದು ಬರ್ತಾ ಬರ್ತಾ ಮುಂದಿನ ಕ್ಲಾಸ್ಗಳಲ್ಲಿ ಗೊತ್ತಾಗತ್ತೆ. ಆ ಮಾರ್ಕಿಂಗ್ಸ್ ಮಾಡಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೇಬೇಕಾಗತ್ತೆ ಫ್ರಂಟ್ ಅಲ್ಲಿ. ಬಟ್ ನಾವು ಅದನ್ನ ಕಸ್ಟಮರಿಗೆ ಕೊಡುವಾಗ ಇಲ್ಲೆಲ್ಲ ಮಾರ್ಕ್ ಮಾಡ್ಬಿಟ್ಟು ಕೊಡಕ್ಕಾಗಲ್ಲ. ಅಂತ ಟೈಮ್ನಲ್ಲಿ ಈ ತರ ವಾಟರ್ ಸಾಲ್ಯೂಬಲ್ ಲಿಂಕ್ಸ್ ಯೂಸ್ ಮಾಡಿದ್ರೆ ಅವುಗಳೇನಾಗುತ್ತೆ, ಒಂದು ಹನಿ ನೀರು ಹಾಕಿದ್ರೆ ಹೊಟ್ಟೋಗುತ್ತೆ, ಇಲ್ಲ ಐರನ್ ಮಾಡಿದ್ರು ಇವೆಲ್ಲ ಹೊಟ್ಟೋಗುತ್ತೆ. ಇವನ್ ಯೂಸ್ ಮಾಡ್ಕೋಬಹುದು. ಅಂಡ್ ನಿಮ್ಗೆ ತಗೊಳಕ್ ಸಾಧ್ಯ ಇದೆ ಅಂದ್ರೆ ಈ ವೈಟ್ ಇಂಕಿನ ಒಂದು ಪೆನ್ ತಗೊಂಡ್ರು ಇದು ಯೂಸ್ಫುಲ್. ಈ ತರ ಮಾರ್ಕಿಂಗ್ಸ್ ಎಲ್ಲ ಮಾಡುವಾಗ ಡಾರ್ಕ್ ಕಲರ್ ಫ್ಯಾಬ್ರಿಕ್ಸ್ ಮೇಲೆ ಈ ವೈಟ್ ತಗೊಂಡ್ರೆ ಒಳ್ಳೇದು. ಅದ್ರ ಜೊತೆಲಿ ಈ ಪೆನ್ ಅಂಡ್ ಪೆನ್ಸಿಲ್ಸ್, ಈ ತರದೆಲ್ಲ ಟೂಲ್ಸ್ ನಮಗೆ ಬೇಕಾಗತ್ತೆ. ಇದು ಒಂದರಿಂದ ಒಂದಕ್ಕೆ ಟ್ರೇಸ್ ಮಾಡಬೇಕು ಅಂದ್ರೆ ನಮಗೆ ಈ ಟ್ರೇಸಿಂಗ್ ಪಿನ್ ಅವಶ್ಯಕತೆನೂ ಇದೆ. ಇದು ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಈಗ ಮುಂದಿನ ಕ್ಲಾಸ್ಗಳು ಹೇಗೆ ತಗೊಳ್ತೀನಿ ಅದ್ರಲ್ಲಿ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಬಟ್ ಇದು ಆಪ್ಷನಲ್, ನಿಮ್ಗೆ ದುಡ್ಡಿಲ್ಲ ತಗೊಳಕ್ ಆಗಲ್ಲ ಅಂದ್ರೆ ಬೇಡ. ನಿಮ್ಗೆ ಈಗ ಶುರು ಮಾಡಬೇಕು, ನಿಮ್ ಹತ್ರ ಜಾಸ್ತಿ ಹಣ ಇಲ್ಲ, ನಾವು ಮಾಡ್ಲೇಬೇಕಾಗಿದೆ ಕೆಲಸನ ಅನ್ನೋದೇನಾದ್ರೂ ನಿಮ್ಮ ಆಸೆ ಆಗಿದ್ರೆ ನಿಮ್ಗೆ ಫಸ್ಟ್ ಬೇಕಾಗೋದು ಒಂದು ಬಟ್ಟೆ ಕಟ್ ಮಾಡುವಂತ ಕತ್ರಿ, ಒಂದು ಮೆಜರಿಂಗ್ ಟೇಪು, ಒಂದು ಚಾಕ್ ಪೀಸು, ಮತ್ತೆ ಆರ್ಮ್ ರೌಂಡ್ ಮಾಡುವ ಈ ಸ್ಕೇಲ್, ಆಂಕರ್. ಓಕೆ, ಇಷ್ಟು ಬೇಕಾಗತ್ತೆ. ಇನ್ನು ಅಡ್ವಾನ್ಸ್ಡ್ ನಾನು ಏನ್ ಹೇಳಿದೆ, ಕಟಿಂಗ್ ಮಾಡೋರು ಈಗ ಕ್ವಿಲ್ಟ್ ಮಾಡ್ತಾ ಇರ್ತೀರಿ ಮನೆಯಲ್ಲಿ. ಅಂದ್ರೆ ಈ ನಾನು ಹಳ್ಳಿಯಲ್ಲಿ ತುಂಬಾ ಜನ ಹೆಣ್ಮಕ್ಳ ಹತ್ರ ಇದನ್ನ ನೋಡಿದೀನಿ ನಾನು. ಸೀರೆ ಮಿಕ್ಕಿತ್ತು ಅಥವಾ ಮಕ್ಳ ಬಟ್ಟೆ ಹರಿದೋಗಿದೆ ಅಂದ್ರೆ ನಾನು ಏನಕ್ಕೆ ಬರೀ ಹಣ ಇಲ್ದವ್ರದ್ದು ಅಥವಾ ಬಡವ್ರದ್ದು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಈ 7-8 ವರ್ಷಗಳಿಂದ ಹಳ್ಳಿಯಲ್ಲಿ ಕೆಲಸ ಮಾಡಿರೋದು ತುಂಬಾ ಜಾಸ್ತಿ. ಹಾಗಾಗ್ಬಿಟ್ಟು ಅವ್ರಗಳಿಗೆ 50 ರೂಪಾಯಿ ಅಂದ್ರೆ ಅವರಿಗೆ ಆಗಲ್ಲ. ಯಾಕಂದ್ರೆ ಅವರು ಕೂಲಿ ಕೆಲಸಕ್ಕೆ ಹೋಗ್ತಾರೆ, 200 ರೂಪಾಯಿ ದುಡಿತಾರೆ, ವಾರಕ್ಕೊಂದಿನ 2 ದಿನ ಸಿಗುತ್ತೆ. ಅವರು ಸಡನ್ ಆಗಿ 50 ರೂಪಾಯಿ ತಗೊಳ್ಳಿಕ್ಕೆ ಬರೋದಿಲ್ಲ ಅವ್ರಿಗೆ. ಹಾಗಾಗ್ಬಿಟ್ಟು ನಾನು ಅವರ ಪಾಯಿಂಟ್ ಆಫ್ ವ್ಯೂ ಇಂದ ಸಹ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ಪ್ರೊಫೆಷನಲ್ ಟೈಲರ್ಸ್ ಯಾರಿದ್ದೀರಿ, ನೀವು ಇಂಥ ಟೂಲ್ಸ್ ನ ಯೂಸ್ ಮಾಡ್ಬೋದು. ನೋಡಿ, ಇದನ್ನ ಕಟಿಂಗ್ ಮ್ಯಾಟ್ ಅಂತ ಹೇಳ್ತೀವಿ. ಓಕೆ, ಈ ಕಟಿಂಗ್ ಮ್ಯಾಟ್ ಇದು ರೋಟರಿ ಕಟರ್. ಓಕೆ, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಈಗ ನಾನು ನಿಮ್ಮ ಹತ್ರ ಈಗ ಬರೀ ಒಂದು ಟೇಪ್ ಇದೆ, ನೀವು ಪ್ಯಾಚ್ ವರ್ಕ್ಸ್ ಮಾಡಿ ಒಂದು ಕ್ವಿಲ್ಟ್ ಮಾಡಬೇಕು ಅಥವಾ ಒಂದು ಕವ್ದಿ ಮಾಡಬೇಕು, ಈ ಹಳೆ ಬಟ್ಟೆಗಳನ್ನೆಲ್ಲ ಸೇರಿಸ್ಕೊಂಡು ಮಾಡಬೇಕು, ಹೊಲಿಬೇಕು. ಅವಾಗ ಏನಾಗುತ್ತೆ, ಅದನ್ನ ಎಕ್ಸಾಕ್ಟ್ ಸ್ಕ್ವೇರ್ ಅಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಟೂಲ್ಸ್ ಇರಲ್ಲ. ಓಕೆ, ಈಗ ಮನೆ ಮಟ್ಟಿಗೆ ಮಾಡ್ಕೊಳ್ಳೋರು ನೀವು ಬರೀ ಇಂಥ ಒಂದು ಸ್ಕ್ವೇರ್ ಸ್ಕೇಲ್ಸ್ ಅಲ್ಲೋ ಅಥವಾ ಹೇಗೋ ಕಷ್ಟಪಟ್ಟು ನಮ್ಮ ನಾರ್ಮಲ್ ಸ್ಕೇಲ್ಸ್ ಅಲ್ಲೋ ಅಥವಾ ಮೆಜರಿಂಗ್ ಟೇಪ್ಸ್ ನಲ್ಲೋ ನೀವು ಸ್ಕ್ವೇರ್ಸ್ ನ ಕಟ್ ಮಾಡ್ಕೋಬಹುದು. ಬಟ್ ನಮ್ಮ ಅಡ್ವಾನ್ಸ್ಡ್ ನೀವು ಟೈಲರಿಂಗ್ ಮಾಡ್ತಾ ಇದ್ದೀರಿ, ನೀವು ಈಗ ಟ್ರಯಾಂಗಲ್ ಫ್ಯಾಬ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಕ್ವಿಲ್ಟ್ ಮಾಡೋರಿದ್ದಾರೆ, ಅದಕ್ಕೆ ಈ ತರ ಸ್ಕೇಲ್ಸ್ ಯೂಸ್ ಮಾಡಬೇಕು. ಓಕೆ, ಐಸೋಮರ್ ಸ್ಕೇಲ್ಸ್, ಇದು ಕೂಡ ಅಷ್ಟೇ ಐಸೋಮರ್ ಸ್ಕೇಲ್. ಇದರಲ್ಲಿ ನಿಮ್ಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ, ನಾನು ಅಲ್ಲೇ ತಗೊಂಡಿದ್ದು. ಮಾರ್ಕೆಟ್ ಅಲ್ಲಿ ಎಲ್ಲಿ ಸಿಗುತ್ತೆ ನನಗೆ ಗೊತ್ತಿಲ್ಲ. ಆಮೇಲೆ ಈ ಕಟ್ಟಿಂಗ್ ಮ್ಯಾಟ್, ಇವುಗಳನ್ನ ತಗೊಂಡಾಗ ಏನಾಗುತ್ತೆ, ನಿಮ್ಗೆ ಎಕ್ಸಾಕ್ಟ್ ಆಗಿ ನಿಮ್ಗೆ 1 ಇಂಚ್ ಬೈ 1 ಇಂಚ್ ಬೇಕು ಅಂದ್ರೂ ನೀವು ಈ ಸ್ಕೇಲು, ಈ ಮ್ಯಾಟು ಮತ್ತೆ ಈ ಕಟ್ಟಿಂಗ್ ಟೂಲ್ ರೋಟರಿ ಕಟರ್, ಓಕೆ, ಇವುಗಳನ್ನ ಇಟ್ಕೊಂಡು ನೀವು ಎಕ್ಸಾಕ್ಟ್ ಲೇಯರ್ ಬೈ ಲೇಯರ್, ಲೈಕ್ ನಿಮ್ಗೆ ಬರೀ 2 by 2 ಇಂಚಸ್ ಇಂದ ಒಂದು 15 ಬೇಕು ಪೀಸಸ್, 10 ಪೀಸ್ ಬೇಕು ಅಂದ್ರೂ ನೀವು ಈ ಟೂಲ್ ಇದ್ರೆ ನೀವು ಒಂದೇ ಸಲ 10 ಪೀಸ್ನು ಕಟ್ ಮಾಡ್ಕೋಬಹುದು. ಇದ್ರ ಮೇಲೆ ನಾನು ಬೇರೆ ಒಂದು ವಿಡಿಯೋ ಮಾಡ್ತೀನಿ, ಕಟಿಂಗ್ ಮ್ಯಾಟ್ಸ್ ಮತ್ತೆ ಈ ಸ್ಕೇಲ್ಸ್ ಯೂಸ್ ಮಾಡಿಕೊಂಡು ಕರೆಕ್ಟ್ ಎಕ್ಸಾಕ್ಟ್ ಸ್ಕ್ವೇರ್ ಅಲ್ಲಿ ಫ್ಯಾಬ್ರಿಕ್ಸ್ ಪ್ಯಾಚಸ್ ನ ಡಿಫ್ರೆಂಟ್ ಕಲರ್ಸ್. ಈಗ ನಮ್ಮ ಹತ್ರನೇ ಟೈಲರಿಂಗ್ ಮಾಡ್ತಾ ಇರುವಾಗ ಮೂಟೆಗಟ್ಟಲೆ ವೇಸ್ಟ್ ಬಟ್ಟೆ ನಿಗುತ್ತೆ. ಆ ಬಟ್ಟೆಗಳನ್ನ ಕರೆಕ್ಟ್ ಆಗಿ 3 by 3 ಸ್ಕ್ವೇರ್ ಅಲ್ಲೋ 2 by 2 ಸ್ಕ್ವೇರ್ ನಲ್ಲೋ ಕಟ್ ಮಾಡಿ ಅದನ್ನ ಕ್ವಿಲ್ಟ್ ಹೇಗೆ ಮಾಡಬಹುದು. ಈ ಪ್ರಾಜೆಕ್ಟ್ ಒಂದು ಏಸ್ಥೆಟಿಕಲಿ ಬಹಳ ಚೆನ್ನಾಗಿರುತ್ತೆ, ನೋಡಕ್ಕೆ ಬಹಳ ಆರ್ಟಿಸ್ಟಿಕ್ ಆಗಿರುತ್ತೆ. ಓಕೆ, ಬೆಂಗಳೂರಿನಲ್ಲಿ ತುಂಬಾ ಹೆಣ್ಮಕ್ಳು ಈ ತರದ್ ಮಾಡಿಸ್ತಾ ಇದ್ದಾರೆ.
ಬಟ್ ನಾನು ಹಳ್ಳಿನಲ್ಲಿ ಹೋಗುವಾಗ ಏನಾಗುತ್ತೆ, ಆ ಹೆಣ್ಮಕ್ಳಿಗೆ ಈ ಟೆಕ್ನಿಕಲಿಟಿ ಗೊತ್ತಿರಲ್ಲ, ಚೆನ್ನಾಗಿ ಮಾಡ್ತಾರೆ, ಬಟ್ ಅವ್ರಿಗೆ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಕ್ ಬರಲ್ಲ, ಎಕ್ಸಾಕ್ಟ್ ಕಟಿಂಗ್ ಗೊತ್ತಿರಲ್ಲ, ಸ್ಟಿಚಿಂಗ್ ಗೊತ್ತಿರಲ್ಲ. ಒಂದ್ ಲೈನಲ್ಲಿ 10 ಪೀಸ್ ಬರುತ್ತೆ, ಇನ್ನೊಂದು ಲೈನಲ್ಲಿ 12 ಪೀಸ್ ಬರುತ್ತೆ, ಮತ್ತೆ 9 ಪೀಸ್ ಬರುತ್ತೆ. ಅವಾಗ ಏನಾಗುತ್ತೆ, ಅದು ನೋಡಕ್ಕೆ ಎಸ್ಥೆಟಿಕಲಿ ಅದು ಪ್ಲೀಸಿಂಗ್ ಆಗಿರಲ್ಲ. ಸೊ ಆ ತರ ಪ್ರಾಬ್ಲಮ್ಸ್ ಅನ್ನೆಲ್ಲ ನೀವು ಹಿಮ್ಮೆಟ್ತಾ ಹೇಗೆ ಒಂದು ಸೇಮ್ ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡು ನೀವು ಒಂದು ಎಂಡ್ ಪ್ರಾಡಕ್ಟ್ ಅನ್ನ ಹೇಗೆ ಮಾಡಬೇಕು, ಎಷ್ಟು ನೀಟಾಗಿ ಅದನ್ನ ಮಾಡಬಹುದು ನೀವು ಅನ್ನೋದನ್ನ ಹೇಳ್ಕೊಡೋದು ನನ್ನ ಉದ್ದೇಶ. ಹಾಗಾಗ್ಬಿಟ್ಟು ನೀವು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಸಾಧ್ಯ ಆದ್ರೆ ವಾರಕ್ಕೆ 2, 3, 4 ವಿಡಿಯೋಸ್ನ ಹೀಗೆ ಮಾಡ್ತಾ ಇರ್ತೀನಿ. ಇದ್ರ ಮೂಲಕ ನನ್ನ ಉದ್ದೇಶ ಏನಿದೆ ಮಾಡೋದು ಅಂದ್ರೆ, ನಾನು ಫಿಸಿಕಲಿ ನಾನು ಹಳ್ಳಿಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಹೆಣ್ಮಕ್ಳಿಗೆ ಹೇಳ್ಕೊಡೋದು ಬರೋದು, ಮತ್ತೆ ನನ್ನ ಸ್ಟುಡಿಯೋ ಇದೆ ನಮ್ಮ ಸಿಟಿನಲ್ಲಿರೋದು, ಇಲ್ಲೂ ಮತ್ತೆ ಅಗೇನ್ ಇಲ್ಲಿ ವರ್ಕ್ ಇರುತ್ತೆ. ಆಮೇಲೆ ಪ್ರತಿ ಸಲ ಹೋಗೋದು ಬರೋದು ಕಷ್ಟ ಆಗತ್ತೆ. ಇದಕ್ಕೆ ಸೊಲ್ಯೂಷನ್ ಏನ್ ಮಾಡ್ಬೋದು, ಮತ್ತು ನನಗೆ ಎಷ್ಟಾಗುತ್ತೋ ಅಷ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಬೇಕು ಅಂತ ನನ್ಗೆ ಆಸೆ. ಅದು ನನ್ನ ಉದ್ದೇಶ, ಜೀವನದ ಉದ್ದೇಶ. ಏನಕ್ಕಂದ್ರೆ ನಮ್ಗೆ ಒಂದು ಸಣ್ಣ ಪುಟ್ಟ ಥಿಂಗ್ಸ್ ಬೇಕು ಅಂದ್ರೂ ನಾವು ಯಾರಿಗೋ ಬೇರೆಯವ್ರಿಗೆ ಕೇಳ್ಬೇಕಾಗತ್ತೆ. ನಮ್ಗೆ ಯಾವುದೇ ಪರ್ಸನಲ್ ಥಿಂಗ್ಸ್ ಬೇಕು ನಮ್ಗೆ ಅಂದ್ರೂ ನಾವು ಬೇರೆಯವ್ರ ಮುಂದೆ ಕೈ ಉಟ್ಬೇಕಾಗತ್ತೆ. ಅದು ಬಹಳ ಹಿಂಸೆ ಆದ ಒಂದು ಪರಿಸ್ಥಿತಿ ಅದು. ಅದನ್ನು ಓವರ್ಕಮ್ ಆಗ್ಲಿಕ್ಕೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟಾಗತ್ತೆ ಅಷ್ಟು ಸಾಧ್ಯ ಆದಷ್ಟು ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದೇ ಕಾರಣದಿಂದ ನಾನು ಈ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಮನೆಯಲ್ಲೇ ಕೂತ್ಕೊಂಡು, ಮತ್ತು ಇದೇನು ಅಂದ್ರೆ ನೀವು ಅದೇ ಈ ಬೇರೆ ವಿಡಿಯೋಗಳ ತರ 10 ನಿಮಿಷದಲ್ಲಿ ಬ್ಲೌಸ್ ಹೊಲಿರಿ, 15 ನಿಮಿಷದಲ್ಲಿ ಪೆಟಿಕೋಟ್ ಹೊಲಿರಿ ಆ ತರ ಆಗೋದಿಲ್ಲ. ಒಂದು 7-8 ಕ್ಲಾಸಸ್ ಬರೀ ಈ ತರ ಬೇಸಿಕ್ ಕ್ಲಾಸಸ್ ಇರುತ್ತೆ ನಮ್ದು. ಓಕೆ, ಇದನ್ನ ಕಲ್ತ್ಕೊಳ್ಳಿ, ಅದನ್ನು ನೋಡಿ, 15 ನಿಮಿಷದ ಅದನ್ನು ನೋಡಿ, ನಿಮ್ಗೆ ಇಷ್ಟ ಇರುತ್ತೆ, ಅದು ನೋಡಿ ಕಲಿಯೋದು ಇದ್ದೇ ಇರುತ್ತೆ. ಆದ್ರೆ ನೀವು ಇವುಗಳನ್ನ ನೋಡಿದ್ರೆ ಏನಾಗುತ್ತೆ, ನಿಮ್ಮ ಬೇಸ್ ಚೆನ್ನಾಗುತ್ತೆ. ನೀವು ಒಂದು ಪಿರಮಿಡ್, ಯಾವುದೇ ಒಂದು ವಿದ್ಯೆ ಒಂದು ಪಿರಮಿಡ್ ತರ, ನೀವು ಅದ್ರ ತುದಿ ಹೋಗ್ಬೇಕು ಅಂದ್ರೆ ಆ ಬೇಸ್ ನಿಮ್ಗೆ ತುಂಬಾ ಚೆನ್ನಾಗಿ ಬರಬೇಕು. ಅವಾಗ ಅಷ್ಟೇ ನೀವು ಅದರಲ್ಲಿ ಸಕ್ಸೀಡ್ ಆಗಕ್ ಸಾಧ್ಯ. ಹಾಗಾಗ್ಬಿಟ್ಟು ನೀವು ಮಿನಿಮಮ್ ಈಗ ನಿಮ್ಗೆ ಅಟ್ಲೀಸ್ಟ್ ನನ್ನ ಉದ್ದೇಶ ಏನು ಅಂದ್ರೆ, ಅಟ್ಲೀಸ್ಟ್ ಒಂದು 2-3 ತಿಂಗಳಲ್ಲಾದ್ರೂ ನೀವು ಈ ವಿಡಿಯೋಸ್ ಅನ್ನು, ಈ ವಿದ್ಯೆಯನ್ನು ಕಲಿತು ಅಟ್ಲೀಸ್ಟ್ ನೀವು ಸ್ವಲ್ಪ ದುಡ್ಡನ್ನು ಗಳಿಸೋದಾದ್ರೂ, ದಿನಕ್ಕೆ 100 ರೂಪಾಯಿ ದುಡಿಯೋದನ್ನಾದ್ರೂ ಕಲ್ತ್ರೆ ಅದೇನಾಗುತ್ತೆ, ಫಸ್ಟ್ ನೀವು ದಿನಕ್ಕೆ 100 ರೂಪೀಸ್ ದುಡಿಯೋದು, 100 ರೂಪಾಯಿ ದುಡಿಯೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಆದ್ರೆ ಆ 100ನ್ನ 1000 ಮಾಡೋದು ಕಷ್ಟ ಆಗಲ್ಲ. ಓಕೆ, ನಿಮ್ಗೆ ಬೇಕಾಗಿರುವಂತ ವಸ್ತುಗಳಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಏನಾದ್ರೂ ಮಾಡಬೇಕು ತುಂಬಾ ಆಸೆ ಇರುತ್ತೆ ಹೆಣ್ಮಕ್ಳಿಗೆ. ನಾವು ತುಂಬಾ ಜನ ನೋಡಿದೀನಿ, ಅವ್ರ ಕೈಯಲ್ಲಿ ದುಡ್ಡಿರಲ್ಲ, ಮಕ್ಳು ಏನಾದ್ರು ಕೇಳಿದ್ರೆ ಬೇರೆಯವ್ರ ಪರ್ಮಿಷನ್ ಕೇಳಬೇಕಿರುತ್ತೆ, ಆ ಥರ ಎಲ್ಲ ಇರುತ್ತೆ. ಹಾಗಾಗ್ಬಿಟ್ಟು ಒಂದು ದೇಶ ಮುಂದೆ ಬರಬೇಕು ಅಂದ್ರೆ ಅದರಲ್ಲಿ ಹೆಣ್ಮಕ್ಳು ಮುಂದೆ ಬರಲೇಬೇಕಾಗತ್ತೆ. ಅವ್ರು ಹಣ ದುಡಿದ್ರೆ ಮಾತ್ರ ಆ ದೇಶ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಓಕೆ, ಇದರಲ್ಲಿ ಬೇರೆ ಮಾತೇ ಇಲ್ಲ. ಹಾಗಾಗ್ಬಿಟ್ಟು ನೀವು ಮುಂದೆ ಬನ್ನಿ, ನೀವು ಕೆಲಸ ಮಾಡಿ, ಕಲ್ತ್ಕೊಳ್ಳಿ, ಚೆನ್ನಾಗಿ ವಿದ್ಯೆಯನ್ನು ಕಲ್ತ್ಕೊಳ್ಳಿ. ನೀವು ಎಲ್ಲಾದ್ರೂ ಕಲ್ತ್ಕೊಳ್ಳಿ, ಆದ್ರೆ ನಿಮ್ ಬೇಸನ್ನ, ನೀವು ಯಾವುದೇ ವಿದ್ಯೆಯ ಒಂದು ತಳಹದಿಯನ್ನ ನೀವು ಗಟ್ಟಿ ಮಾಡ್ಕೊಳ್ಳೇಬೇಕು.